ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಇವತ್ತು ಜಮಾ ಆಗಿದೆ. ಇವತ್ತು ಎಲ್ಲ ಒಂದು ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಆಗಿದೆ. ಅದು ಪ್ರೂಫ್ ಕೂಡ ತೋರಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಯೋಜನೆಯ ಹಣ ಕೂಡ ಇವತ್ತು ನಿಮಗೆ ಜಮಾ ಆಗಿದೆ. ಯಾವ ಒಂದು ಯೋಜನೆಯ ಹಣ ಇವತ್ತು ಜಮಾ ಆಗಿದೆ ಏನು ಅನ್ನುವಂಥದ್ದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತೋ ಬರಲ್ವೋ, ಇನ್ನೂ ಹಣನೇ ಜಮಾ ಆಗಿಲ್ಲ ಅಂತ ಎಲ್ಲರೂ ವೇಟ್ ಮಾಡ್ತಾನೆ ಇದ್ರು. ಇವತ್ತು ಫೈನಲಿ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಜಮಾ ಆಗಿದ್ದಾರೆ. ಇದುವರೆಗೂ 10 ಕಂತು ಹಣ ಆದ್ರೆ ಬಂದಿತ್ತು ಅನ್ನಭಾಗ್ಯ ಯೋಜನೆದು. ಇವತ್ತು 11ನೇ ಕಂತಿನ ಹಣ ಆದ್ರೆ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗಿದೆ. ನಿಮ್ಗೆ ಇಲ್ಲಿ ಪ್ರೂಫ್ ಕೂಡ ತೋರಿಸ್ತಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ಯೋಜನೆಯ ಹಣ 3,000 ಹಣ ಆದ್ರೆ ಜಮಾ ಆಗಿದೆ, ಅದು ಕೂಡ ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ನೀವು ನೋಡ್ಕೊಳ್ಳೋದಾದ್ರೆ ಅನ್ನಭಾಗ್ಯ ಯೋಜನೆಯ ಹಣ, ಈ ಒಂದು ಸ್ಕ್ರೀನ್ ಶಾಟ್ ಅನ್ನ ನೀವು ನೋಡ್ಕೋಬಹುದು. ನೋಡಿ, ಇಲ್ಲಿ ನೀವು ನೋಡೋದಾದ್ರೆ 850 ರೂಪಾಯಿ ಹಣ ಆದ್ರೆ ಜಮಾ ಆಗಿದೆ. ಓಕೆನಾ, ಇವತ್ತು ಟೋಟಲ್ ಆಗಿ 850 ರೂಪಾಯಿ ಆದ್ರೆ ಹಣ ಜಮಾ ಆಗಿದೆ ಅನ್ನಭಾಗ್ಯ ಯೋಜನೆದು. ಇದು 5 ಜನ ರೇಷನ್ ಕಾರ್ಡ್ ಅಲ್ಲಿ 5 ಜನ ಇರುವಂತವರಿಗೆ 850 ರೂಪಾಯಿ ಜಮಾ ಆಗಿದೆ. ನಿಮ್ಮ ಮನೆಯಲ್ಲಿ ನೀವೇನಾದ್ರೂ 4 ಜನ ಇದ್ರೆ 680 ರೂಪಾಯಿ ಆದ್ರೆ ನಿಮಗೆ ಜಮಾ ಆಗಿರುತ್ತೆ. ಇದೇ ರೀತಿಯಾಗಿ ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ, ನಿಮ್ಮ ಮನೆಯಲ್ಲಿ 7 ಜನ ಇದ್ದಾರಾ, 7 ಇಂಟು 170, 6 ಜನ ಇದ್ದಾರಾ, 6 ಇಂಟು 170, ಈ ರೀತಿಯಾಗಿ ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ 11ನೇ ಕಂತಿನ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ನಿಮಗೆ ಜಮಾ ಆಗಿದೆ. ಎಲ್ಲರೂ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಇವತ್ತು ತುಂಬಾ ಜನರಿಗೆ ಹಣ ಆದ್ರೆ ಜಮಾ ಆಗಿದೆ. ಒಂದು ವೇಳೆ ನಿಮ್ಗೆ ಹಣ ಜಮಾ ಆಗಿಲ್ಲ ಅಂದ್ರೆ ನಾಳೆ ಜಮಾ ಆಗ್ಬೋದು. ನೀವೇನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಮತ್ತೆ ಇನ್ನೊಂದು ಯೋಜನೆದು, ಯಾವ ಯೋಜನೆಯ ಹಣ ಜಮಾ ಆಗಿದೆ ಅಂತ ನೀವು ಕೇಳೋದಾದ್ರೆ ಯುವ ನಿಧಿ ಯೋಜನೆ ಹಣ. ಯುವ ನಿಧಿ ಯೋಜನೆ ಹಣ ಕಳೆದ 2-3 ತಿಂಗಳಿನ ಹಣ ಕೆಲವರಿಗೆ ಬಂದಿರಲಿಲ್ಲ, ಒಂದೇ ಸರಿ ಹಣ ಆದ್ರೆ ಜಮಾ ಆಗಿದೆ. ಕಳೆದ 2 ತಿಂಗಳಿನ ಹಣ ಬಂದಿಲ್ಲ ಅಂದ್ರೆ ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ 6,000 ಹಣ ಜಮಾ ಆಗಿದೆ. ಮತ್ತೆ ಇನ್ನು ಕೆಲವ್ರಿಗೆ ಬಂದ್ಬಿಟ್ಟು 3 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಅಂತ ಒಂದು ಫಲಾನುಭವಿಗಳಿಗೆ ಏನಾಗಿದೆ ಅಂದ್ರೆ 9,000 ಹಣ ಆದ್ರೆ ಬಂದಿದೆ. ಓಕೆನಾ, ಇದು ಡಿಗ್ರಿ ವಿದ್ಯಾರ್ಥಿಗಳಿಗೆ. ಮತ್ತೆ ಇಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗಾದ್ರೆ 1,500 ರೂಪಾಯಿ ಆದ್ರೆ ಹಣ ಆದ್ರೆ ಜಮಾ ಆಗಿದೆ. ಓಕೆನಾ, ಇವತ್ತು ಯುವ ನಿಧಿ ಯೋಜನೆದು 3,000 ಹಣ ಆದ್ರೆ ಜಮಾ ಆಗಿದೆ. ಯಾರಿಗೆ ತಿಂಗಳ ಹಣ ಬರ್ತಿದೆ ಅನ್ನುವಂತ ಫಲಾನುಭವಿಗಳು ಯಾರಿದ್ದಾರೋ ಅವ್ರಿಗೆ 3,000 ಹಣ ಆದ್ರೆ ಇವತ್ತು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಸಾಕಷ್ಟು ಜನ ಫಲಾನುಭವಿಗಳಿಗೆ ಯುವ ನಿಧಿ ಯೋಜನೆ ಇವತ್ತು ಜಮಾ ಆಗಿರುವಂತದ್ದು ಬಂದ್ಬಿಟ್ಟು 3,000 ಹಣ ಆದ್ರೆ ಜಮಾ ಆಗಿದೆ. ಕೆಲವರಿಗೆ ಏನಾಗಿದೆ ಅಂದ್ರೆ 6,000 ಜಮಾ ಆಗಿದೆ. ಫಸ್ಟ್ ಒಂದ್ಸತಿ 3,000 ಜಮಾ ಮಾಡಿದ್ದಾರೆ, ಮತ್ತೆ 3,000 ಜಮಾ ಮಾಡಿದ್ದಾರೆ, ಮತ್ತೆ 3,000 ಜಮಾ, ಈ ರೀತಿಯಾಗೆಲ್ಲ ಹಣ ಜಮಾ ಆಗಿದೆ. ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಅನ್ನಭಾಗ್ಯ ಯೋಜನೆ ಹಣ ಬಂದ್ಬಿಟ್ಟು 1 ಕಂತು ಹಣ ಮಾತ್ರ ಹಣ ಜಮಾ ಮಾಡಿದ್ದಾರೆ. ನೀವೆಲ್ಲರೂ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ನಾವು ಪ್ರೂಫ್ ತೋರಿಸಿದೀನಿ ಹಣ ಜಮಾ ಮಾಡಿರುವಂತದ್ದು. ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಎಲ್ಲ ಒಂದು ಯೋಜನೆಯ ಹಣ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಜಮಾ ಆಗುತ್ತೆ ಅನ್ನುವಂತಹ ನಂಬಿಕೆ ಆದ್ರೆ ಈಗ ಜನರಲ್ ಬರುತ್ತೆ. ಯಾಕಂದ್ರೆ ಇವತ್ತು 2 ಯೋಜನೆಯ ಹಣ ಜಮಾ ಮಾಡಿದ್ದಾರೆ, ಅನ್ನಭಾಗ್ಯ ಯೋಜನೆಯ ಹಣ, ಯುವ ನಿಧಿ ಯೋಜನೆಯ ಹಣ. ಅದರಿಂದ ಎಲ್ಲರಿಗೂ ಈಗ ನಂಬಿಕೆ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರುತ್ತಂತ. ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ಹೊಸ ಅಪ್ಡೇಟ್ಸ್ ಆದ್ರೆ ಇದಾವೆ. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾಳೆ ಒಂದು ನಿಮ್ಗೆ ವಿಡಿಯೋಸ್ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಕುರಿತು. ಇದು ಸದ್ಯಕ್ಕೆ ಅಪ್ಡೇಟ್. ನಿಮಗೆ ಹಣ ಬಂದಿದೆಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.